ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ದಿವ್ಯ ಲಕ್ಕಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ದಿವ್ಯಾ. ಸೊ ಏನಿವತ್ತು ದಿವ್ಯಾ ಆರಾಮಾಗಿ ಕೂತ್ಕೊಂಡು ಬಿಟ್ಟಿದ್ದಾಳೆ ಅಂತ ಅನ್ಕೊಂತಿದ್ದೀರಾ? ಸೊ ಹೌದು, ಮಕ್ಕಳೆಲ್ಲ ಮಲಗಿದ್ದಾರೆ. ಸೊ ಹಾಗಾಗಿ ಎಷ್ಟೊಂದು ದಿನ ಆಗಿತ್ತಲ್ಲ ನಿಮ್ಮ ಜೊತೆ ಮಾತಾಡಿ. ಏನಾದರೂ ಒಂದು ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ ಅನ್ಕೊಂತಿದ್ದೆ. ಹಾಗಾಗಿ ಇವತ್ತೊಂದು ಟಾಪಿಕ್ ತೊಗೊಂಡು ಬಂದಿದ್ದೀನಿ. ಏಕೆಂದರೆ ಸುಮಾರು ದಿನದಿಂದ ವೀಡಿಯೋಸ್ ಮಾಡ್ತಿಲ್ಲ, ಆಗಲೇ ಒಂದು 3 ಡೇಸ್ ಆಯಿತು. ಸೊ ಹಾಗಾಗಿ ಯಾವುದಾದ್ರೂ ಒಂದು ವೀಡಿಯೋ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಇದೊಂದು ಟಾಪಿಕ್ ಇತ್ತು. ಏಕೆಂದರೆ ನಾನು ರೀಸೆಂಟಾಗಿ ನಮ್ಮ ಕಿಶನ್ಗೆ ಫೀಡಿಂಗ್ ಮಾಡೋದನ್ನ ನಿಲ್ಲಿಸಿದ್ದೀನಿ. ಸೊ ಹಾಗಾಗಿ ಇದ್ರ ಬಗ್ಗೆನೇ ವೀಡಿಯೋ ಮಾಡೋಣ, ನನಗೆ ಯಾವ ಥರ ಎಕ್ಸ್ಪೀರಿಯೆನ್ಸ್ ಆಯಿತು ಅನ್ನೋದು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ. ಈ ಎದೆ ಹಾಲು ಬಿಡಿಸ್ಬೇಕು ಅಂದರೆ ಅಮ್ಮಂದಿರಿಗೆ ಎಷ್ಟು ಕಷ್ಟ ಆಗುತ್ತೆ ಅಂದರೆ, ಅದರಲ್ಲೂ ನಮ್ಮ ಕಿಶನ್ ಅಂತ ತರಲೆ ಮಕ್ಳುಗಳು ಸಿಕ್ಬಿಟ್ರೆ ಕತೆ ಮುಗೀತು ಅಲ್ಲಿಗೆ. ಸಿಕ್ಕಾಪಟ್ಟೆ ಅವನು ಆಟ ಆಡಿಸ್ಬಿಟ್ಟ. ಸೊ ಯಾವ ರೀತಿ ಬಿಡಿಸ್ದೆ ಅಂದರೆ, ಫಸ್ಟು ಎಷ್ಟೊಂದು ಜನ ಹೇಳಿದ್ರು ಬೇವಿನ ಎಲೆ ಇರುತ್ತಲ್ಲ ಅದನ್ನೆಲ್ಲ ರುಬ್ಬಿ ಪೇಸ್ಟ್ ಮಾಡಿ ಹಚ್ಕೋ, ಅದಕ್ಕೆ ಕಹಿ ಆಗಿಬಿಡುತ್ತೆ ಮಕ್ಕಳಿಗೆ, ಬಿಡ್ತಾರೆ ಅಂತ ಹೇಳಿ. ಸೊ ಅದನ್ನು ಮಾಡಲಿಲ್ಲ ನಾನು. ಸೊ ಇದೆಲ್ಲ ಆದಮೇಲೆ ಖಾರದ ಪುಡಿನ ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ ಅಂತ ಹೇಳಿದ್ರು. ಯಪ್ಪ ದೇವ್ರೆ, ಅದನ್ನು ಹಾಕ್ಕೊಂಡೆ ಎಷ್ಟು ನೋವಾಯಿತು ಅಂದರೆ, ನನಗೆ ಅಷ್ಟು ಉರಿ ಬಂತು ಅಂದರೆ, ಅಕಸ್ಮಾತ್ ಕಿಶನ್ ಏನಾದರೂ ಫೀಡ್ ಮಾಡಿದರೆ ಅವ್ನಿಗೆ ಎಷ್ಟು ಖಾರ ಆಗ್ತಿತ್ತು, ಸಿಕ್ಕಾಪಟ್ಟೆ ನೋವಾಗ್ಬಿಡ್ತು. ಸೊ ಹಾಗಾಗಿ ಅದನ್ನು ನಾನು ವಾಶ್ ಮಾಡ್ಕೊಂಡ್ಬಿಟ್ಟೆ. ಸೊ ಇದಾದಮೇಲೆ ಕುಂಕುಮನ ತೆಗೆದು ಇಟ್ಕೊಳ್ಳಿ ಅಂತ ಹೇಳಿದರು. ಅದು ರೆಡ್ ಆಗಿರುತ್ತಲ್ಲ, ಅದು ನೋಡಿ ಏನೋ ಗಾಯ ಆಗಿದೆ ಅಮ್ಮನಿಗೆ ಅಂತ ಹೇಳಿ ಬಿಟ್ಬಿಡ್ತಾನೆ. ಸೊ ಇದನ್ನು ಒಂದ್ಸಲಿ ಟ್ರೈ ಮಾಡು ಅಂತ ಹೇಳಿದ್ರು. ಸೊ ಅದನ್ನು ಟ್ರೈ ಮಾಡಿದೆ ನಾನು. ಚೆನ್ನಾಗಿ ಕಲಸಿ ಇಟ್ಕೊಂಡೆ. ಅದಾದಮೇಲೆ ಅವನು ಸ್ವಲ್ಪ ಭಯ ಆಯಿತು ಅವನಿಗೂ. ಸೊ ಅದಾದಮೇಲೆ ಮತ್ತೆ ಅವನು ವಾಶ್ ಮಾಡಿಕೊಂಡು ಕುಡಿಯೋದು ಗಂಟ ಬಿಡಲಿಲ್ಲ. ಸೊ ಏಕೆಂದರೆ ನಾವು ಒಂದೇ ಸಲ ಫೀಡ್ನ ಬಿಡಿಸೋದಕ್ಕೆ ಹೋದರೆ ನಿಜವಾಗ್ಲೂ ಅವರು ಬಿಡೋದಿಲ್ಲ. ಅಂದರೆ ನಾವು ಫೀಡಿಂಗ್ ಬಿಡಿಸ್ಬೇಕು ಅಂದರೆ 1 ಮಂತ್ ಮುಂಚೆಯಿಂದನೇ ನಾವು ಅದನ್ನು ಪ್ಲ್ಯಾನ್ ಮಾಡ್ಕೋಬೇಕಾಗುತ್ತೆ. ನಾನು ಯಾವುದೇ ರೀತಿ ಪ್ಲ್ಯಾನ್ ಮಾಡ್ದಲೇ ಡೈರೆಕ್ಟಾಗಿ ಬಿಡಿಸೋದಕ್ಕೆ ಹೋದರೆ ನಿಜವಾಗ್ಲೂ ಅವ್ನು ಬಿಡೋದಿಲ್ಲ. ಸೊ ಹಾಗಾಗಿ ನಾನು ಅವೆರಡನ್ನೂ ಅಲ್ಲೇ ಡ್ರಾಪ್ ಮಾಡಿ ಮತ್ತೆ ಏನು ನಾನು ಪ್ರಯತ್ನ ಮಾಡೋದಕ್ಕೆ ಹೋಗಲಿಲ್ಲ. ಫಸ್ಟು ಸ್ಟೆಪ್ ಬೈ ಸ್ಟೆಪ್ ನಾನು ಅವನ್ನ ಸ್ವಲ್ಪ ಫೀಡ್ ಮಾಡೋದನ್ನ ಕಡಿಮೆ ಮಾಡಿಸೋಣ ಅಂತೇಳಿ ಫಸ್ಟ್ ಟೈಮು ಮಾರ್ನಿಂಗ್ ಟೈಮ್ ಸ್ವಲ್ಪ ಕಡಿಮೆ ಮಾಡಿಸ್ದೆ. ಏಕೆಂದರೆ ನಾನು ಮಾರ್ನಿಂಗ್ ಟೈಮಲ್ಲಿ ನಾನು ಜಾಸ್ತಿ ನನಗೆ ಫೀಡ್ ಬೇಕು ಅನ್ನೋ ಥರ ಆಸೆ ಇತ್ತು ಅವನಿಗೆ. ಸೊ ಹಾಗಾಗಿ ನಾನು ಅದನ್ನು ಸ್ಟಾಪ್ ಮಾಡಿಸಿದೆ. ಯಾವ ರೀತಿ ಅಂದರೆ, ಅವನು ಏನಾದರೂ ಕ್ರ್ಯಾಂಕಿಯಾಗಿ ಆಡಬೇಕಾದ್ರೆಲ್ಲ ಸ್ವಲ್ಪ ಹಾಲು ಕೊಡೋದು, ನೀರು ಕೊಡೋದು, ಜ್ಯೂಸ್ ಕೊಡೋದು, ಮತ್ತು ಅವ್ನಿಗೆ ಏನು ಇಷ್ಟಪಡ್ತಾನೋ ಆ ಥರ ತಿಂಡೀಸ್ ಎಲ್ಲ ಕೊಡೋದನ್ನು ಮಾಡ್ತಾಯಿದ್ದೆ. ಸೊ ಆದರೂ ಅದನ್ನೆಲ್ಲ ತಿಂದು ಅವ್ನಿಗೆ ಏನು ಅನಿಸ್ತಿತ್ತು ಅಂತ ಗೊತ್ತಾಗ್ತಿರ್ಲಿಲ್ಲ. ಅವ್ನಿಗೆ ಫೀಡಿಂಗ್ ಮಾಡಬೇಕು ಅಂತ ಜಾಸ್ತಿ ಆಸೆ ಇತ್ತು ಅವ್ನಿಗೆ. ಸೊ ಹಾಗಾಗಿ ಯಾಕೋ ನನಗೆ ಬಿಡೋದು ಕಾಣಲ್ಲ. ಆಗಲೇ 2 ಇಯರ್ಸ್ ಆಯಿತು ಅವನಿಗೆ. ಇನ್ನು ಈ 28 ಬಂದರೆ 2 ಇಯರ್ಸ್ ಕಂಪ್ಲೀಟ್ ಆಗುತ್ತೆ. ಎಲ್ಲರೂ ಏನಂತ ಹೇಳಿದ್ರು, ಅವ್ನಿಗೆ ಬುದ್ಧಿವಂತು, ಇವಾಗ ಬಿಡೋದಿಲ್ಲ ಅವನು, ಇಷ್ಟು ದಿನ ಯಾಕೆ ಲೇಟ್ ಮಾಡಿದ್ರಿ, 1.5 ವರ್ಷಕ್ಕೆಲ್ಲ ಬಿಡಿಸ್ಬೇಕಾಗಿತ್ತು ಅಂತೆಲ್ಲ ಹೇಳ್ತಾಯಿದ್ರು. ನನಗೆ ಯಾಕೋ ಎಡವಟ್ಟಾಯಿತು ಈ ಸತಿ ಅಂತ ಅಂದ್ಕೊಂಡೆ. ಏಕೆಂದರೆ ಲಕ್ಷ್ಯಗೆ 1.5 ವರ್ಷಕ್ಕೆಲ್ಲ ಬಿಡಿಸ್ಬಿಟ್ಟೆ ಅವನಿಗೆ. ಇವನು ಕಡೆ ಮಗ ಕುಡೀಲಿ ಬಿಡ ಅಂತ ಹೇಳ್ಬಿಟ್ಟು ಮನೇಲೆಲ್ಲ ಇದು ಮಾಡಿದ್ರು. ಸೊ ಹಾಗಾಗಿ ಅವನ್ನ ಹೋಗ್ಲಿ ಅಂತ ಬಿಟ್ಟಿದ್ವಿ. ಇದಾದಮೇಲೆ ತುಂಬ ದಿನ ಆಯಿತು, ಅವನಿಗೆ ಸರ್ಕಸ್ ಮಾಡ್ತಾನೆ ಇದ್ದೀನಿ, ಅವ್ನು ಕುಡಿಯೋದನ್ನು ಬಿಟ್ಟು. ಇನ್ನು ಮೊನ್ನೆ ಊರಿಗೋಗಿದ್ನಲ್ಲ, ಸೊ ಆಗ ಅಕ್ಕನ ಹತ್ರ ಇದನ್ನೆಲ್ಲ ಶೇರ್ ಮಾಡಿಕೊಂಡೆ. ಈ ಥರ ಎಲ್ಲ ಆಗಿದೆ, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂತ. ಸೊ ಅಕ್ಕ ಅದಕ್ಕೆ ಹೇಳಿದ್ರು, ಈ ಥರ ಗಂದಿಗೆ ಅಂಗಡಿಲಿ ಮೂಸಂಬ್ರ ಅಂತ ಸಿಗುತ್ತೆ, ಅದನ್ನು ತಗೊಂಡು ಒಂದ್ಸರಿ ಹಚ್ಚಿ ನೋಡು, ಬಿಡ್ತಾನೆ. ನಾನು ಹಂಗೆ ಮಾಡಿದ್ದು ಅಂತ ಹೇಳಿದ್ರು. ಸೊ ಹಾಗಾಗಿ ಓಕೆ, ನಾನು ಒಂದ್ಸರಿ ಟ್ರೈ ಮಾಡೋಣ ಅಂತ ಹೇಳಿ ಮನೆಗೆ ಬಂದು ಮೋಹನ್ ಅವ್ರಿಗೆ ಹೇಳಿದೆ. ಸೊ ಅವರು ಹೋಗಿ ತೊಗೊಂಡು ಬಂದು ಕೊಟ್ಟರು. ಅದು ಯಾವ ಥರ ಯೂಸ್ ಮಾಡೋದು, ಯಾವ ಥರ ಇದೆ ಅನ್ನೋದನ್ನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಇದನ್ನೆಲ್ಲ ಹೇಳ್ಬಿಡ್ತೀನಿ ಫಸ್ಟು. ಸೊ ಅದನ್ನು ತೊಗೊಂಡು ಬಂದು ನಾನು ಹಚ್ಕೊಂಡೆ. ಅಕ್ಕ ಹೇಳ್ಕೊಟ್ಟಿದ್ರು, ಈ ರೀತಿ ಮಾಡು, ಅವ್ನು ಬಿಡ್ತಾನೆ, ಅವ್ನ ಮುಂದೆನೇ ಅದನ್ನು ತೆಗೆದು ಹಚ್ಕೋ, ಒಂದು ಸ್ವಲ್ಪ ಆ್ಯಕ್ಟಿಂಗ್ ಮಾಡು, ಅವಾಗ ಗೊತ್ತಾಗುತ್ತೆ ಅವ್ನಿಗೆ ಏನಾಗಿದೆ ಅನ್ನೋದು ಅಂತ ಹೇಳ್ಕೊಟ್ರು. ಸೊ ಅದೇ ರೀತಿನೇ ಮಾಡೋಣ ಅಂತ ಹೇಳಿ ನಾನು ಡ್ರಾಮಾನ ಸ್ಟಾರ್ಟ್ ಮಾಡಿಕೊಂಡೆ ಅವನ ಮುಂದೆ. ಸೊ ಅದನ್ನು ತೆಗೆದ್ಬಿಟ್ಟು ಅದು ಹಚ್ಕೊಂಡು ಜೋರಾಗಿ ಅಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ಹಚ್ಕೊಂಡಿದ್ರು ಅವನು ಅದನ್ನು ಒರೆಸ್ಬಿಟ್ಟು ಬರ್ತಾನೆ. ಸೊ ಹಾಗಾಗಿ ಅವ್ನ ಮುಂದೆನೇ ಹಚ್ಬಿಟ್ಟು ಅವ್ನು ಬರುವಾಗೆಲ್ಲ ಜೋರಾಗಿ ಕಿರ್ಚ್ಕೊತಿದ್ದೆ. ಅಮ್ಮ ನೋವು ನೋವು ತಡೆಯೋದಕ್ಕಾಯ್ತಿಲ್ಲ ಅಂತ ಜೋರಾಗಿ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಿದ್ದೆ ಪಾಪ. ಸೊ ಅವ್ನಿಗೆ ಏನು ಅನಿಸ್ತು ಅಂತ ಗೊತ್ತಿಲ್ಲ, ಅಮ್ಮನಿಗೆ ಏನೋ ಆಗಿದೆ, ನೋವಾಗ್ತಿದೆ ಅಂತ ಹೇಳಿ ನನ್ನ ಹತ್ರಕ್ಕೆ ಬರ್ತಾನೆ ಇರಲಿಲ್ಲ. ಯಾರಾದರೂ ಕೇಳಿದ್ರೆ ಹಬ್ಬು ಆಗೈತೆ ಅಮ್ಮ, ಹಬ್ಬು ಹಬ್ಬು ಅಂತ ಹೇಳ್ತಿದ್ದ. ಸೊ ಒಂದು ಕಡೆ ಬೇಜಾರಾಯಿತು, ಒಂದು ಕಡೆ ಸರಿ ಬಿಟ್ನಲ್ಲ, ಇನ್ಮೇಲಾದರೂ ಸ್ವಲ್ಪ ಊಟ ಎಲ್ಲ ಚೆನ್ನಾಗಿ ಮಾಡ್ತಾನೆ ಅನ್ನೋ ಖುಷಿನೂ ಇತ್ತು. ಸೊ ಅದು ಫೀಡ್ ಮಾಡ್ಬೇಕಾದ್ರೆ ತಾಯಿ ಮತ್ತು ಮಗುಗೆ ಒಂದು ಕನೆಕ್ಟ್ ಅಂತ ಇರುತ್ತೆ. ಅದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಇದು ಬಿಟ್ಟಿದ ತಕ್ಷಣ
ಅಯ್ಯೋ ಏನೋ ಕಳ್ಕೊಂಡಿದ್ದೀನಿ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ ಒಂದೊಂದು ಸರಿ ನನಗೆ. ಏಕೆಂದರೆ ಒಂದು 5-5 ನಿಮಿಷ ಒಂದೊಂದು ಕಾಲು ಗಂಟೆಗೆ ಓಡಿ ಓಡಿ ಬಂದ್ಬಿಡ್ತಿದ್ದ ನನ್ನ ಹತ್ರಕ್ಕೆ. ನಾವು ಹೊಟ್ಟೆ ಒಳಗಡೆ ಪಾಪು ಇರುತ್ತಲ್ವಾ, ಸೊ ಆಗ ಅದ್ರ ಸುತ್ತಲೂ ನೀರಿರುತ್ತೆ. ಆ ನೀರಿರೋ ಸ್ಮೆಲ್ಲೂ ಮತ್ತು ನಾವು ಫೀಡ್ ಮಾಡಿಸ್ತೀವಲ್ಲ ಆ ಜಾಗನೂ ಒಂದೇ ಥರ ಸ್ಮೆಲ್ ಇರುತ್ತಂತೆ. ಸೊ ಅದಕ್ಕೆ ಮಕ್ಕಳು ಜಾಸ್ತಿ ಇಷ್ಟಪಡ್ತಾರಂತೆ. ಒಳಗಡೆ ನಮ್ಮ ಹೊಟ್ಟೆ ಒಳಗಡೆಯಿಂದ ಹೊರಗಡೆ ಬಂದಾಗ ಅವ್ರಿಗೆ ಬೇರೆ ಇದಕ್ಕೆ ಬಂದಿರೋಂಗಾಗುತ್ತೆ. ಆಗ ನಾವು ಇದೇ ಹಾಲು ಕುಡಿಸ್ತೀವಲ್ವಾ, ಅದು ಸ್ಮೆಲ್ ಇದು ಸ್ಮೆಲ್ ಒಂದೇ ಥರ ಇದ್ದಾಗ ಅವರು ಜಾಸ್ತಿ ಕನೆಕ್ಟ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಅಮ್ಮ ಅಂದರೆ ಜಾಸ್ತಿ ಇಷ್ಟ ಆಗುತ್ತೆ ಇನ್ನು ನಾನೇನು ಅಂದ್ಕೊಂಡ್ಬಿಟ್ಟೆ ಅಂದರೆ, ಹೆಂಗೂ ಒಂದು ಗ್ಲಾಸ್ ಹಾಲು ಕೊಟ್ಟಿದ್ದೀನಿ, ಕುಡ್ದಿದ್ದಾನೆ, ಆರಾಮಾಗಿ ಮಲ್ಕೋತಾನೆ, ನನಗೇನು ತಂಟೆ ಇಲ್ಲ ಅಂತ ಹೇಳ್ಕೊಂಡು ಸುಮ್ಮನಾದ್ರೆ 3:30ಗೆ ಎದ್ದ. 3:30ಗೆ ಎದ್ದು ಸಿಕ್ಕಾಪಟ್ಟೆ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ. ಎಷ್ಟು ಅಳ್ತಿದ್ದ ಅಂದರೆ, ಎಷ್ಟು ಸಮಾಧಾನ ಮಾಡಿದ್ರು ಸಮಾಧಾನ ಆಯ್ತಿಲ್ಲ, ಅಷ್ಟು ಅಳ್ತಿದ್ದ. ಸೊ ಇನ್ನೇನು ಮಾಡೋದು, ಸ್ವಲ್ಪ ಹೆಗ್ಲ ಮೇಲೆ ಹಾಕ್ಕೊಂಡು ತಟ್ಟಿ ಮತ್ತು ನೀರು ಕುಡಿಸ್ದೆ. ಅಂದರೆ ಅವರು ಮಕ್ಕಳು ಹಿಂಗೆ ಮಲ್ಕೊಂಡಿರ್ತಾರಲ್ವ, ಆವಾಗ ಗಾಳಿ ಎಲ್ಲ ಒಳಗಡೆ ಹೋಗಿ ಸ್ವಲ್ಪ ಗಂಟಲು ಒಣಗ್ದಂಗೆ ಆಗ್ಬಿಡುತ್ತೆ. ಆಗ ಅವರು ಫೀಡ್ ಮಾಡೋದಕ್ಕೆ ಅಂತ ಬರ್ತಾರೆ. ಅದ್ರ ಬದಲು ಈಗ ನೀರು ಕೊಟ್ಟೆ ನಾನು. ಹಾಲು ಕೊಡೋದಕ್ಕೆ ಹೋಗಿದ್ದಕ್ಕೆ ಬೇಡ ಅಂತ ಹೇಳ್ದ, ಕುಡಿಲಿಲ್ಲ ಹಾಲನ್ನ, ಅಂದರೆ ಹಸುವಿನ ಹಾಲನ್ನ. ಇದಾದಮೇಲೆ ನಾನು ಸ್ವಲ್ಪ ಒಂದು ಗ್ಲಾಸ್ ನೀರು ಕೊಟ್ಟಿದ ತಕ್ಷಣ ನೀರು ಕುಡಿದು ಹಾಗೆ ಮಲ್ಕೊಂಡ ಅಷ್ಟೇ. ಇನ್ನೇನು ತೊಂದರೆ ಕೊಡಲಿಲ್ಲ. ನಾನು ಅಳುವಾಗ್ಲೇ ಸ್ವಲ್ಪ ನೀರು ಕೊಟ್ಟಿದ್ದೆ, ಸಮಾಧಾನ ಆಗ್ತಿದ್ದೇನೋ. ಬಟ್ ನನಗದು ಗೊತ್ತಾಗಲಿಲ್ಲ. ಅವನ್ನ ಅಳ್ತಾ ಇದ್ದೇನೆ, ಸಮಾಧಾನ ಮಾಡಬೇಕು, ತಟ್ಟಬೇಕು, ಮಲಗಿಸ್ಬೇಕು, ಇಷ್ಟೇ ನನ್ನ ತಲೆಯಲ್ಲಿತ್ತು. ಸೊ ಅವನಿಗೆ ಒಂದು ಗ್ಲಾಸ್ ನೀರು ಕೊಟ್ಟಿದ ತಕ್ಷಣ ನೀರು ಕೊಡ್ತು ಆರಾಮಾಗಿ ತಾಚ್ಕೊಂಡ. ಸೊ ಬೆಳಗಿನ ಜಾವ ಎದ್ದು ಆ್ಯಸ್ ಯೂಶುವಲ್ ಅವನ ಪಾರ್ಗೆ ಆಟ ಆಡ್ಕೊಂಡಿದ್ದ. ನಾನು ಬರ್ತಾನೆ ನನ್ನ ಹತ್ರ ಅಂತ ಅಂದ್ಕೊಂಡಿದ್ದೆ, ಬರಲೇ ಇಲ್ಲ. ಪರವಾಗಿಲ್ಲ, ಸ್ವಲ್ಪ ನೆನಪು ಕಡಿಮೆ ಆಗಿದೆ ಅಂತ ಹೇಳಿ ಸುಮ್ಮನೆ ಬಿಟ್ಟೆ. ಬಟ್ ಅದಾದ್ಮೇಲೆ ನೆಕ್ಸ್ಟ್ ಡೇನೂ ಹಾಗೆ ಮಾಡ್ದ. ನೆಕ್ಸ್ಟ್ ಡೇ ಏನು ಮಾಡ್ದೆ ಅಂದರೆ, ಅವಾಗ ಒಂದು 6 ಗಂಟೆ ಆ ಟೈಮಲ್ಲಿ ಎದ್ದ. ಇವತ್ತು 1 ಗಂಟೆಗೆ ಎದ್ದ. ಅಳ್ಳಿಲ್ಲ. ಮಲ್ಕೊಚಿನಿ ಅಂದಿದ ತಕ್ಷಣ ಸುಮ್ಮನೆ ತಡ್ತಾ ಅಷ್ಟೇ, ಹಾಗೆ ಮಲ್ಕೊಂಡ. ಅಂದರೆ ಸ್ವಲ್ಪ ಎದ್ದಿದ ತಕ್ಷಣ ಸ್ವಲ್ಪ ನೀರನ್ನ ಕೊಡೋದಕ್ಕೆ ಟ್ರೈ ಮಾಡಿ, ಏಕೆಂದರೆ ಮಕ್ಕಳಿಗೆ ಗಂಟಲು ಒಣಗೋಗಿರುತ್ತಲ್ವ. ಸೊ ಹಾಗಾಗಿ ಈಗಲೂ ಅಷ್ಟೇ ಇದೇ ಥರನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅಂದರೆ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾನೆ ಮತ್ತು ಊಟ ಎಲ್ಲ ಚೆನ್ನಾಗಿ ಮಾಡ್ತಾನೆ. ಮುಖ್ಯವಾಗಿ ಮಾಡ್ತಿರೋದು ಅಂದರೆ ಊಟ. ಫಸ್ಟ್ ಏನು ಮಾಡ್ತಿದ್ದ ಅಂದರೆ, ಊಟ ಮಾಡಿಸ್ಬೇಕಾದ್ರೆ ಅದಕ್ಕೆ ಸ್ಟಾಪ್ ಮಾಡಿಬಿಡೋಣ. ಎಷ್ಟು ಕಷ್ಟಪಟ್ಟು ನಾನು ಊಟ ಮಾಡಿಸಿದ್ರು, ಹೊರಗಡೆ ಎಲ್ಲ ಓಡಾಡಿಸ್ಕೊಂಡು ತಿನ್ನಿಸ್ತೀನಿ ಅಂದರೂ ತಿಂತಾನೆ ಇರಲಿಲ್ಲ. ಅವಾಗ ಸ್ವಲ್ಪ ಬೇಜಾರಾಗೋದು. ಅಂದರೆ ತಿನ್ನೋದು ಬಿಟ್ಬಿಡ್ತಿದ್ದ. ಒಂದು 5 ಮಿನಿಟ್ಸ್ ಎಲ್ಲ ತಿಂದು ಹಿಂದೆ ನನ್ನ ಹತ್ರ ಫೀಡ್ ಮಾಡೋದಕ್ಕೆ ಅಂತ ಬರ್ತಿದ್ದ. ಈ ರೀಸನ್ಗೋಸ್ಕರನೇ ನಾನು ಇನ್ನೂ ಸ್ವಲ್ಪ ಬೇಗನೆ ಬಿಡಿಸ್ಬೇಕು ಅಂತ ಅಂದ್ಕೊಂಡಿದ್ದು. ಸೊ ಹಾಗಾಗಿ ಓಕೆ, ಇದು ಆಡಿದ್ರೆ ಆಟ ಅಲ್ಲ, ಏನಾದರೂ ಮಾಡಿ ಫೀಡ್ ಮಾಡೋದನ್ನ ಬಿಡಿಸ್ಬೇಕು ಅಂತ ಹೇಳಿ ಸಕ್ಸಸ್ಫುಲಿ ನಾನು ಫೀಡ್ ಮಾಡೋದನ್ನ ಬಿಡಿಸಿದ್ದೀನಿ. ಸೊ ನಿಮಗೆ ಒಂದು 4-5 ಆಪ್ಷನಲ್ಲಿ ಕೊಡ್ತೀನಿ, ನಿಮ್ಗೆ ಯಾವ ರೀತಿನಾದರೂ ಫೀಡ್ ಮಾಡೋದನ್ನ ಬಿಡಿಸ್ಕೊಬೋದು. ಆದರೆ ಸೊ ಇಷ್ಟೆಲ್ಲ ಸರ್ಕಸ್ ಮಾಡಿ ನಾನು ನಮ್ಮ ಕೃಷ್ಣನ್ಗೆ ಫೀಡಿಂಗ್ನ ಸ್ಟಾಪ್ ಮಾಡಿಸ್ದೆ. ಸೊ ಎಲ್ಲರ ತಾಯಂದಿರ ಹತ್ರ ಕೇಳ್ಕೊಳ್ಳೋದು ಇಷ್ಟೇ, ದಯವಿಟ್ಟು 1 ವರ್ಷದವರೆಗೂ ಆದರೂ ಮಗುಗೆ ಫೀಡ್ ಮಾಡಿಸ್ತಾ ಇರಿ. ಒಬ್ಬೊಬ್ರು 6 ತಿಂಗಳಿಗೆಲ್ಲ ಸ್ಟಾಪ್ ಮಾಡಿಬಿಡ್ತಾರೆ. ಸೊ ಬೇಡ, ನಿಮ್ಗೆ ಏನಾದರೂ ಅಗತ್ಯ ಇದೆ, ಆಗ್ತಿಲ್ಲ ಅನ್ನೋದಾದರೆ ಪರವಾಗಿಲ್ಲ, ಆರಾಮಾಗಿದ್ದಾರೆ ಅನ್ನೋರಾದರೆ 1 ವರ್ಷದವರೆಗೂನಾದರೂ ಫೀಡ್ ಮಾಡಿಸೋದಕ್ಕೆ ಟ್ರೈ ಮಾಡಿ. ಸೊ ಇಷ್ಟಾಗಿತ್ತು. ಮತ್ತು ನಾನು ನಿಮ್ಗೊಂದು 4-5 ಟಿಪ್ಸ್ನ ಕೊಡ್ತೀನಿ, ನೀವು ಯಾವ ರೀತಿ ಫೀಡ್ನ ಸ್ಟಾಪ್ ಮಾಡಿಸ್ಬೋದು ಅಂತ ಹೇಳಿ. ಸೊ ಒಬ್ಬೊಬ್ರು ಹೇಳ್ತಾರೆ, ನನಗಿಲ್ಲಿ ಟಿಪ್ಸ್ ಅಷ್ಟೇ ಕೊಡ್ತಿರೋದು, ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನು ಮಾಡ್ಕೊಳ್ಳಿ. ಸೊ ಫಸ್ಟ್ ಟಿಪ್ಸ್ ಬಂದು ಅದೇ ಹೇಳ್ತಾರಲ್ವ, ಬೇವಿನ ಎಲೆಲ್ಲ ತೆಗೆದಿಟ್ಕೊಳ್ಳೋದು ಅಂತ. ನಿಮ್ಗೆ ಕಂಫರ್ಟಬಲ್ ಆಗಿದ್ರೆ, ಮಗುನ ಹತ್ರಕ್ಕೆ ಸೇರಿಸ್ದಂಗೆ ಇದ್ದರೆ ಅದನ್ನು ಬೇಕಾದ್ರೆ ಟ್ರೈ ಮಾಡ್ಬೋದು. ಇದಾದಮೇಲೆ ಇನ್ನೊಂದು ಮಾತ್ರ ವರ್ಕ್ ಆಗುತ್ತೆ ಅಂತ ಕೇಳಿದ್ದೀನಿ, ಏನಂದರೆ ಬ್ಯಾಂಡೇಡ್ ಬರುತ್ತಲ್ಲ, ಸೊ ಅದನ್ನು ಹಚ್ಕೊಂಡ್ರೆ ಅದು ಗಾಯ ಆಗಿದೆ ಅದು ಇದು ಅಂತ ಮಕ್ಕಳ ಹತ್ರ ಸ್ವಲ್ಪ ಕತೆ ಹೇಳಿದ್ರೆ ಅವರು ಬರೋದಕ್ಕೆ ಸ್ಟಾಪ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಒಂದು 2-3 ಕಡೆ ಕೇಳಿದ್ದೀನಿ ಇದನ್ನು, ಈ ಥರ ಬ್ಯಾಂಡೇಡ್ ಹಚ್ಕೊಂಡಿದ್ದೆ, ಇದಾದಮೇಲೆ ನನ್ನ ಮಗು ನನ್ನ ಹತ್ರಕ್ಕೆ ಬರಲೇ ಇಲ್ಲ ಹೆದರ್ಕೊಂಡು ಅಂತ. ಸೊ ನಾನು ಇದು ಮೂಸಂಬರ ಸಿಕ್ಕಿರಲಿಲ್ಲ ಅಂದಿದ್ರೆ ನೆಕ್ಸ್ಟ್ ನಾನು ಅದನ್ನೇ ಮಾಡ್ತಿದ್ದು. ಸೊ ಹಾಗಾಗಿ ಅದೊಂದು ಟಿಪ್ಸ್ನ ಫಾಲೋ ಮಾಡ್ಬೋದು. ಬೆಸ್ಟ್ ಏನಂದರೆ, ನೀವು ಏನೋ ಈಗ 3 ಸಲ 4 ಸಲ 5 ಸಲ ಈ ಥರ ಕುಡಿಸ್ತಿದ್ರೆ ಒಂದೊಂದು ಟೈಮೇ ಕಡಿಮೆ ಮಾಡ್ಕೊಂಡು ಬಂದರೆ ಮಗುಗೆ ಸ್ವಲ್ಪ ಅವ್ರಿಗೂ ರೂಢಿ ಆಗಿಬಿಡುತ್ತೆ. ನೀವು ಒಂದೇ ಸರಿ ಸ್ಟಾಪ್ ಮಾಡ್ತೀನಿ ಅಂತ ಹೋದಾಗ ಅವ್ರಿಗೆ ತುಂಬಾ ಕೋಪ ಬರುತ್ತೆ, ಕ್ರ್ಯಾಂಕಿಯಾಗಿ ಆಡೋದು, ಈ ಥರ ಎಲ್ಲ ಸಿಕ್ಕಾಪಟ್ಟೆ ಅವ್ರಿಗೂ ಡಿಸ್ಟರ್ಬ್ ಆಗಿಬಿಡುತ್ತೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ನೀವೇನಾದರೂ ಬಿಡಿಸ್ಬೇಕು ಅನ್ನೋದಿದ್ರೆ 1 ತಿಂಗಳು ಮುಂಚೆಗೇ ಯೋಚನೆ ಮಾಡ್ಕೊಳ್ಳಿ. ಈ ಥರ ಬಿಡಿಸ್ಬೇಕು ಅಂತ ಅಂದರೆ ಸ್ವಲ್ಪ
ದಿನೇ ದಿನೇ ಕಡಿಮೆ ಮಾಡ್ಕೊಂಡು ಬನ್ನಿ. ಆವಾಗ ಅವರು ಅದಕ್ಕೆ ಅಡ್ಜಸ್ಟ್ ಆಗ್ತಾರೆ. ಅವ್ರೇನಾದರೂ ಫೀಡ್ ಕೇಳಿದಾಗ ಕರ್ಕೊಂಡೋಗಿ ಜ್ಯೂಸ್ ಕೊಡೋದು, ಹಣ್ಣು ಕೊಡೋದು, ಈ ಥರ ಎಲ್ಲ ಮಾಡಿಕೊಂಡ್ರೆ ಪರವಾಗಿಲ್ಲ. ಮತ್ತೆ ಅವ್ರನ್ನ ಹೊರಗಡೆ ಕರ್ಕೊಂಡೋಗಿ ಏನಾದರೂ ಆಟ ಆಡಿಸ್ತೀರಿ, ಈ ಥರ ಎಲ್ಲ ಆಟ ಆಡ್ತಿದ್ದಾಗ ಅವ್ರು ನಮ್ಮ ಮೇಲೆ ಸ್ವಲ್ಪ ಗಮನ ಕಡಿಮೆ ಆಗುತ್ತೆ. ಇವಾಗ ಮಾರ್ನಿಂಗ್ ಫುಲ್ಲು ಸ್ಟಾಪ್ ಮಾಡಿಬಿಟ್ಟು ಮತ್ತೆ ಈವ್ನಿಂಗ್ ಒಂದು ಟೈಮ್ ಕೊಟ್ಟಿರಿ. ಇದಾದಮೇಲೆ ನೈಟು ಅಷ್ಟು ಸುಲಭವಾಗಿ ನೈಟು ಮಕ್ಕಳು ಬಿಡೋದಿಲ್ಲ. ಸೊ ಆಗ ಏನು ಮಾಡ್ತೀರಾ, ದಯವಿಟ್ಟು ಹಸುವ ಹಾಲನ್ನ ಮಾತ್ರ ಟ್ರೈ ಮಾಡೋದಕ್ಕೆ ಹೋಗ್ಬಿಡಿ, ಕೊಡೋದಕ್ಕೆ ಹೋಗ್ಬಿಡಿ. ಮತ್ತು ಅದನ್ನೇ ರೂಢಿ ಆಗಿಬಿಡುತ್ತೆ ಮಕ್ಕಳು. ಸೊ ಸ್ವಲ್ಪ ಸ್ವಲ್ಪನೇ ನೀರನ್ನ ಕೊಟ್ಟು ರೂಢಿ ಮಾಡಿ. ನೀರು ಕುಡಿತಾ ಕುಡಿತಾ ಅವರು ಹೊಟ್ಟೆ ಹಸಿವಾಗಿ ಅವರು ಎದ್ದೇಳೋದಿಲ್ಲ. ಈ ಹೊಟ್ಟೆ ಎಲ್ಲರೂ ಹೇಳ್ತಾರೆ, ಅಯ್ಯೋ ಮಗುಗೆ ಹೊಟ್ಟೆ ಹಚ್ಕೊಂಡ್ಬಿಟ್ಟಿರುತ್ತೆ. ನಿಜವಾಗ್ಲೂ ಮಕ್ಳಿಗೆ ಹೊಟ್ಟೆ ಹಚ್ಕೊಂಡು ಅವರು ಎದ್ದಿರೋದಿಲ್ಲ, ಗಂಟ್ಲು ಒಣಗ್ದಂಗೆ ಆಗುತ್ತೆ. ಅವರು ಸ್ವಲ್ಪ ಅದೇ ಬಾಯಿ ಓಪನ್ ಮಾಡ್ಕೊಂಡು ಮಲ್ಕೊಂಡಿರೋದು, ಈ ಥರ ಎಲ್ಲ ಆಗುತ್ತಲ್ಲ. ಇಲ್ಲಾಂದರೆ ಒಂದ್ಸಲ ಅವ್ರಿಗೆ ನೆನಪಾಗುತ್ತೆ ಹಾಲು ಕುಡಿಬೇಕು ಅಂತ. ಈ ಥರ ಏನಾದರೂ ಆದಾಗ ಮಾತ್ರ ಅವ್ರು ನಮ್ಮ ಹತ್ರ ಫೀಡ್ ಮಾಡೋದಕ್ಕೆ ಅಂತ ಬರೋದು. ಅದನ್ನು ಬಿಟ್ಟರೆ ಹೊಟ್ಟೆ ಹಚ್ಕೊಂಡಂತೂ ಬರೋದಿಲ್ಲ. ಒಬ್ಬೊಬ್ರು ಹಣ್ಣು ಕೊಟ್ಬಿಡು, ಹಾಲು ಕೊಟ್ಬಿಡು ಅಂತ ಹೇಳ್ತಾರೆ. ಆ ತಪ್ಪನ್ನ ಮಾಡೋದಕ್ಕೆ ಹೋಗಬೇಡಿ. ನೀರು ಕೊಡಿ, ಒಂದು ಗ್ಲಾಸ್ ನೀರು ಕೊಡಿ. ಯಾವುದೇ ಮಕ್ಕಳಾಗಲಿ ಹಾಲಂತೂ ಕುಡಿಯೋದಿಲ್ಲ ಆ ಟೈಮಲ್ಲಿ, ಅಂದರೆ ಹಸುವಿನ ಹಾಲು. ಒಂದು ಗ್ಲಾಸ್ ನೀರು ಕೊಡಿ ಸಾಕು. ಅವ್ರು ನೀರು ಕುಡಿದು ಆರಾಮಾಗಿ ಮಲ್ಕೋತಾರೆ. ಯಾಕಂದರೆ ಅವ್ರಿಗೆ ನಿದ್ದೆಗಣ್ಣಿರುತ್ತೆ, ಅವ್ರು ನಿದ್ದೆ ಮಾಡೋದ್ರ ಬಗ್ಗೆನೇ ಗಮನ ಇರುತ್ತೆ. ಯಾವುದೇ ರೀತಿ ಹಾಲು ಕುಡಿಬೇಕು, ನಂಗೆ ಹೊಟ್ಟೆ ಹಸಿವಾಗುತ್ತೆ, ಇದು ಯಾವುದೂ ಇರೋದಿಲ್ಲ. ಸಡನ್ನಾಗಿ ಎಚ್ಚರಿಕೆ ಆದಾಗ ಮಲ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿರ್ತಾರಲ್ವ, ಆವಾಗ ಈ ಥರ ನೆನಪಾಗುತ್ತೆ ಅಷ್ಟೇ. ಸ್ವಲ್ಪ ನೀರು ಕೊಟ್ಟು ಮಲಗಿಸಿ ಆರಾಮಾಗಿ ಮಲ್ಕೋತಾರೆ. ನನ್ನ ಮಗನೂ ಅಷ್ಟೇ, ಹಾಲಂತೂ ಅವ್ನು ಕುಡಿಲಿಲ್ಲ, ನೀರನ್ನೇ ಕುಡ್ಕೊಂಡು ಮಲ್ಕೊಂಡ. ಒಬ್ಬೊಬ್ರು ಹೇಳ್ತಾರೆ ಮಕ್ಳಿಗೆ ಜ್ವರ ಬಂದ್ಬಿಡುತ್ತೆ ಫೀಡಿಂಗ್ ನಿಲ್ಸಿದ ತಕ್ಷಣ ಅಂತ ಹೇಳ್ತಾರೆ. ಆ ಥರ ಎಲ್ಲ ಸುಳ್ಳು. ಅಂದರೆ ಜಾಸ್ತಿ ಅವರು ಅಳೋದಕ್ಕೆ, ಹಠ ಮಾಡೋದಕ್ಕೆ ಬಿಟ್ಟರೆ ಅದು ಸ್ವಲ್ಪ ಜಾಸ್ತಿ ಕಿರ್ಚು ಮೈ ಬಿಸಿಯಾಗಿ ಈ ಥರ ಆಗ್ಬೋದು ಅಷ್ಟೇ. ನೀವು ಅದಕ್ಕೆ ಅವಕಾಶ ಮಾಡಿ ಕೊಡಬೇಡಿ. ಮಕ್ಕಳು ಹತ್ತಿದ ತಕ್ಷಣ ಅವ್ರನ್ನ ಸಮಾಧಾನ ಮಾಡಿ. ಸೊ ಹಾಗೆ ಮಲಗಿಸ್ಬೇಕಾದ್ರೆ ಆದಷ್ಟು ನಿಮ್ಮ ಹತ್ರ ಮಲಗಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಅವ್ರನ್ನ ಬಿಗ್ಗಿಯಾಗಿ ತಪ್ಕೊಂಡು ಮಲ್ಕೊಳ್ಳೋದು, ಹಾಗೆ ನಿಮ್ಮ ಎದೆ ಮೇಲೆ ಮಲಗಿಸ್ಕೊಳ್ಳೋದು, ನಿಮ್ಮ ಹೊಟ್ಟೆ ಮೇಲೆ ಮಲಗಿಸ್ಕೊಳ್ಳೋದು, ಈ ಥರ ಎಲ್ಲ ಟ್ರೈ ಮಾಡಿ. ಸೊ ಅಮ್ಮ ಇಲ್ಲೇ ಇದ್ದಾರೆ ಅನ್ನೋ ಫೀಲ್ ಅವ್ರಿಗೂ ಇರುತ್ತೆ. ನೀವು ಅವ್ರನ್ನ ದೂರ ಮಲಗಿಸೋದು, ತಟ್ಟಿ ಮಲಗಿಸೋದು, ಈ ಥರ ಎಲ್ಲ ಮಾಡಬೇಡಿ. ನಿಮ್ಮ ಹತ್ರ ಬಿಗ್ಗಿಯಾಗಿ ತಪ್ಕೊಂಡು ಅವ್ರನ್ನ ಈ ಥರ ತಟ್ಟಿ ನಿಧಾನಕ್ಕೆ ತಟ್ಟಿ ಮಲಗಿಸಿದ್ರೆ ಖಂಡಿತವಾಗ್ಲೂ ಮಕ್ಕಳು ಮಲ್ಕೋತವೆ. ಅದನ್ನ ಬಿಟ್ಟು ಬೇರೆ ಏನು ಅಭ್ಯಾಸ ಮಾಡಿಸೋದಕ್ಕೆ ಅಂತ ಹೋಗ್ಬೇಡಿ. ಒಂದೊಂದು ಮಕ್ಳುಗಳು ಏನು ಮಾಡ್ತಾವೆ ಅಂದರೆ, ಈ ಹೆಬ್ಬೆರಳು ಇರುತ್ತಲ್ಲ, ಹೆಬ್ಬೆರಳನ್ನ ಇಟ್ಕೊಂಡು ಮಲ್ಕೊಂಡು ಬಿಡ್ತಾರೆ. ಸೊ ಆ ಅಭ್ಯಾಸ ಅಂತ ಮಾಡಿಸೋದಕ್ಕೆ ಹೋಗಲೇಬೇಡಿ. ಅದು ದೊಡ್ಡವರಾದರೂ ಅದು ಅಭ್ಯಾಸ ಆಗಿಬಿಡುತ್ತೆ. ಸೊ ಹಾಗಾಗಿ ಅದನ್ನೆಲ್ಲ ಮಾಡಿಸೋದಕ್ಕೆ ಹೋಗ್ಬಿಡಿ. ಆದಷ್ಟು ನಿಮ್ಮ ಹತ್ರನೇ ಮಲಗಿಸೋಕ್ಕೆ ಟ್ರೈ ಮಾಡಿ. ಸೊ ಇನ್ನು ಮೂಸಂಬ್ರ ಅಂತ ಹೇಳಿದ್ನಲ್ವ, ಸೊ ಅದು ಇಲ್ಲೇ ಹೇಳಿ ತೋರಿಸ್ತೀನಿ ಬನ್ನಿ ಯಾವ ಥರ ಇದೆ ಅಂತ. ಸೇಮ್ ಅದು ಹುಣ್ಸೆ ನೀರು ಥರನೇ ಇರುತ್ತೆ ನೋಡಿ, ಈ ಥರ ಕಾಣಿಸ್ತಿದ್ಯಾ ನೋಡಿ, ಈ ಥರ ಇರುತ್ತೆ ಇದು. ಇದನ್ನು ಈ ಥರ ತೆಕ್ಕೊಂಡು ನೀರಿನಲ್ಲಿ ತೆಗೆದು ಬಿಡೋದು. ಈ ಥರ ತೆಗೆದು ಇಟ್ಕೊಂಡ್ರೆ ಮುಗೀತು. ಏನಂದರೆ ನಾನು ಇದನ್ನು ಟೇಸ್ಟ್ ಮಾಡಿ ನೋಡಿದೆ ಯಾವ ಥರ ಇರುತ್ತೆ ಅಂದರೆ, ಮಕ್ಕಳು ಕೊಡಬೇಕಾದ್ರೆ ಟೇಸ್ಟ್ ಮಾಡಲೇಬೇಕಲ್ವಾ. ಅಂದರೆ ಕಿಶನ್ ಏನು ಫೀಡ್ ಮಾಡಲಿಲ್ಲ ಇದನ್ನು. ಸೊ ಇದನ್ನು ಹಚ್ಕೊಂಡಿದ ತಕ್ಷಣ ದೂರ ಹೋದ್ರೆ ಮತ್ತೆ ಬಂದೇ ಇಲ್ಲ ಅವನು. ಯಾವ ಥರ ಇರುತ್ತೆ ಟೇಸ್ಟ್ ಮಾಡಿ ಮತ್ತೆ ಮಗುಗೆ ಕೊಡ್ಬೇಕು ನಾನು ಅಂತ ಹೇಳಿ ಹಚ್ಕೊಳ್ಳೋದಕ್ಕೆ ಮುಂಚೆ ನಾನು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದೆ. ಇದನ್ನು ಸ್ವಲ್ಪ ಹುಳಿ ಆಗಿರುತ್ತೆ, ಮತ್ತು ಕಹಿ, ಬೇವಿನ ಸೊಪ್ಪಿನ ಕಹಿ ಇರುತ್ತೆ, ಅಷ್ಟು ಕಹಿ ಇರಲ್ಲ, ಲೈಟಾಗಿ ಕಹಿ ಇರುತ್ತೆ ಅಷ್ಟೇ. ಮತ್ತು ಸ್ವೀಟ್ ಆಗಿರುತ್ತೆ, ಒಂದು ಸ್ವಲ್ಪ ಸ್ವೀಟ್ ಅಂತ ಅನ್ನಿಸ್ತು ನನಗೆ. ಸೊ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ಸೈಡ್ ಎಫೆಕ್ಟ್ಸ್ ಏನೂ ಆಗಲ್ಲ. ಮಗು ಜಾಸ್ತಿ ಕಹಿ ಅಂತೇಳಿ ಊಟ ಮಾಡೋದು ಬಿಡೋದು ಈ ಥರ ಎಲ್ಲ ಏನು ಮಾಡಲ್ಲ. ಬೆಸ್ಟ್ ಅಂದರೆ ಇದು ಅಂತಲೇ ನನ್ನ ಪ್ರಕಾರ. ಸೊ ಯಾರಾದರೂ ಟ್ರೈ ಮಾಡೋರಿದ್ರೆ ಮಾಡ್ಬೋದು. ಸೊ ನನ್ನ ಮಗ ಅಂತೂ ಇದನ್ನು ಹತ್ರಕ್ಕೂ ಬರಲಿಲ್ಲ, ದೂರದಿಂದನೇ ನೋಡಿ ಹೋದ ಅಷ್ಟೇ. ಸೊ ನಿಮ್ಗೇನಾದರೂ ಬೇಕು ಅಂದರೆ ಗಂದಿಗೆ ಅಂಗಡಿಲಿ ಮೂಸಾಂಬರ ಅಂತ ಹೇಳಿದ್ರೆ ಸಿಗುತ್ತೆ. ಸೊ ಇದು ಫಸ್ಟ್ ಟೈಮ್ ಹೆಸರು ಕೇಳಿದಾಗ ನಂಗೆ ನಿಜ ಸಿಕ್ಕಾಪಟ್ಟೆ ನಗು ಬಂತು. ಏಕೆಂದರೆ ಹೊಸ್ದಾಗಿ ಕೇಳ್ತಿರೋದು, ಸ್ವಲ್ಪ ಡಿಫ್ರೆಂಟಾಗಿ ಫನ್ನಿಯಾಗಿತ್ತಲ್ವ. ಸೊ ಹಾಗೆ ನಗಾಡಿದೆ. ಇದನ್ನು ನಿಮ್ಮ ಹತ್ರ ಹೆಂಗೆ ಹೇಳೋದು ಅಂತಲೂ ಅನಿಸ್ತಿತ್ತು. ಇದನ್ನು ನಿಮ್ಮ ಹತ್ರ ಹೇಳೋದಕ್ಕೂ ಮುಂಚೆ ನಾನು ಗೂಗಲಲ್ಲಿ ತುಂಬ ಸರ್ಚ್ ಮಾಡಿ ಆಮೇಲೆ ನಿಮ್ಮ ಹತ್ರ ಹೇಳ್ತಾ ಇರೋದು. ಇದು ಹೆಸರು ಕರೆಕ್ಟಾಗಿದೆಯಾ, ಇದರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತಾ, ಇದೆಲ್ಲ ನೋಡಿ. ಈಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ಅಂದಮೇಲೆ ನಿಮ್ಮ ಜೊತೆಗೆ ಏನಾದರೂ ಶೇರ್ ಮಾಡಬೇಕು ಅಂದರೆ ನಾನು ತುಂಬಾ ಯೋಚನೆ ಮಾಡಿ ನಿಮ್ಮ ಹತ್ರ ಶೇರ್ ಮಾಡಬೇಕಾಗುತ್ತೆ. ಸುಮ್ಮನೆ ಏನಾದರೂ ಸಿಕ್ತು ಅಂದಿದ ತಕ್ಷಣ ನಿಮ್ಮ ಹತ್ರ ಹೇಳೋದು ಅದು ಸರಿ ಇರಲ್ಲ. ಸೊ ಮಕ್ಕಳ ಹತ್ರ ಆಗಲಿ ನಿಮ್ಮ ಹತ್ರ ಆಗಲಿ ನಾನು ಯಾವುದೇ ರೀತಿ ಹೇಳಬೇಕು ಅಂದರೂ ಒಂದು ಟೆಸ್ಟ್ ಮಾಡಿನೇ ಹೇಳ್ತೀನಿ. ನಿಮಗೂ ಅದನ್ನೇ ಹೇಳ್ತೀನಿ, ನನ್ನ ಮಕ್ಳಿಗೂ ಅದನ್ನೇ ಮಾಡ್ತೀನಿ. ಸೊ ಇದಾಗಿತ್ತು ಫ್ರೆಂಡ್ಸ್. ಹೆಂಗಿತ್ತು ಇವತ್ತಿನ ಬ್ಲಾಗ್? ಮೋಸ್ಟ್ಲಿ ಈ ವಿಡಿಯೋ ಯಾರಿಗಾದರೂ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾರ್ಮಲಾಗಿ ನನ್ನ ಲೈಫಲ್ಲಿ ಯಾವ ರೀತಿ ಆಯಿತು ಅನ್ನೋದನ್ನು ಮಾತ್ರ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಅದನ್ನು ಬಿಟ್ಟರೆ ಬೇರೆ ಏನೂ ಹಾಕಿಲ್ಲ ಇದರಲ್ಲಿ. ನಂದೇನಾಗಿದೆ ಅದನ್ನು ಮಾತ್ರ ನಿಮ್ಮ ಜೊತೆ ಹೇಳ್ಕೊಂಡಿದ್ದೀನಿ ಅಷ್ಟೇ. ಏಕೆಂದರೆ
ಏಕೆಂದರೆ ನಾನು ನಿಮ್ಮ ಹತ್ರ ಮೊದಲೇ ಹೇಳಿದೆ, ಅಂದರೆ ಇಂಟ್ರೊಡಕ್ಷನ್ ಬ್ಲಾಗಲ್ಲಿ ಹೇಳಿದೆ, ನನ್ನ ಜೀವನದಲ್ಲಿ ಏನಾಗುತ್ತೋ ಅದನ್ನೆಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಅಂತ. ಸೊ ಹಾಗಾಗಿ ಇದು ಒಂದು ಪಾರ್ಟ್ ಅಲ್ವಾ, ಸೊ ಹಾಗಾಗಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದಾಗಿತ್ತು ಫ್ರೆಂಡ್ಸ್. ಯಾವ ಥರ ಆಯಿತು, ನಿಮಗೂ ಏನಾದರೂ ಈ ಟಿಪ್ಸ್ ಯೂಸ್ ಆದರೆ, ಯಾರಾದರೂ ಇವಾಗ ಫೀಡ್ ಮಾಡಿಸ್ತಿರೋ ಮದರ್ಸ್ 1 ಇಯರ್ ಆದಮೇಲೆ ಯಾರಾದರೂ ಸ್ಟಾಪ್ ಮಾಡಬೇಕು ಅಂತಿದ್ರೆ ಇದನ್ನೆಲ್ಲ ಯೂಸ್ ಮಾಡ್ಬೋದು. ಅದನ್ನು ಬಿಟ್ಟು ಬೇರೆ ಏನಾದರೂ ನಿಮ್ಗೆ ಟಿಪ್ಸ್ ಗೊತ್ತಿದ್ರು ಸಹ ಕಾಮೆಂಟ್ಸ್ ಬಾಕ್ಸಲ್ಲಿ ಹೇಳಿ. ಕಾಮೆಂಟ್ ಓದೋಕ್ಕೆ ಬಂದಿರೋದು ಸ್ವಲ್ಪನಾದರೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇದಕ್ಕಿಂತ ಬೆಸ್ಟ್ ರೆಮಿಡಿ ಯಾವುದಾದ್ರೂ ಇದ್ದರೆ ಒಂದು ಕಾಮೆಂಟ್ ಮಾಡಿ, ಸೊ ಯಾರಿಗಾದರೆ ಹೆಲ್ಪ್ ಆಗುತ್ತೆ. ಓಕೆನಾ? ಮತ್ತು ಜಾಸ್ತಿ ದಿನ ಆಗಿತ್ತು ನಿಮ್ಮ ಜೊತೆ ಎಲ್ಲ ಮಾತಾಡಿ. ಸೊ ಇವತ್ತು ಫ್ರೀಯಾಗಿ ಆರಾಮಾಗಿ ಕೂತಿದ್ದೆ, ಮಕ್ಕಳನ್ನೆಲ್ಲ ಮಲಗಿಸಿ. ಈ ಟೈಮಲ್ಲಿ ನಿಮ್ಮ ಜೊತೆ ಮಾತಾಡೋದಕ್ಕೆ ಚೆನ್ನಾಗಿರುತ್ತೆ. ನನಗೆ ಆ್ಯಕ್ಚುಲಿ ಈ ಥರ ಮಾತಾಡ್ಕೊಂಡೆಲ್ಲ ವೀಡಿಯೋ ಮಾಡೋದಕ್ಕೆ ಇಷ್ಟ. ಬಟ್ ಮಕ್ಕಳೆಲ್ಲ ಗಿಜಿ 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 ಅಂತಿರ್ತಾರೆ. ಅವಾಗ ಮಾತಾಡೋದಕ್ಕೆ ಹೋದರೆ ಏನೂ ಅರ್ಥ ಆಗೋಲ್ಲ, ನಿಮಗೂ ಏನೂ ಅರ್ಥ ಆಗೋಲ್ಲ, ನನಗೆ ಮಾತಾಡೋದು ಏನು ಅನ್ನೋದೇ ಮರ್ತೋಗ್ಬಿಡುತ್ತೆ. ಸೊ ಹಾಗಾಗಿ ಹೇಳ್ತಿಲ್ಲ. ಮತ್ತು ಮೂಸಂಬರ ಇಷ್ಟ ಆಯ್ತಾ ನಿಮಗೆ? ಓಕೆ, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ನನ್ನ ವ್ಲಾಗ್ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕೆ ನೀವು ಸಬ್ಸ್ಕ್ರೈಬ್ ಮಾಡಲ್ಲ ಅಂತ ಗೊತ್ತಾಗ್ತಿಲ್ಲ ನನಗೆ. ಯಾಕಂದರೆ ನನ್ನ ಸಬ್ಸ್ಕ್ರೈಬರ್ಸ್ ಒಂದು 68 ಮೆಂಬರ್ಸ್ ಇದ್ದಾರೆ. ಸೊ ಅದು ನನ್ನ ಹೆಮ್ಮೆ ಅಂತಲೇ ಹೇಳ್ಬೋದು. ಒಂದು 68 ಜನನಾದ್ರೂ ನಾನು ಸಂಪಾದನೆ ಮಾಡಿದ್ದೀನಿ ಅನ್ನೋದು ಖುಷಿ ಇದೆ. ಸೊ ಈ ಪುಟ್ಟ ಹುಡುಗಿ ಇನ್ನೂ ದೊಡ್ಡ ದೊಡ್ಡ ಯಾಕೆಂದರೆ ಈ ನನ್ನ ಪುಟ್ಟ ಗೂಡು ಇಷ್ಟು ದೊಡ್ಡ ಗೂಡಾಗಿ ನೋಡೋದಕ್ಕೆ ನಂಗೆ ತುಂಬಾ ಆಸೆ ಇದೆ. ನಮ್ಮ ಚಿಕ್ಕ ಫ್ಯಾಮಿಲಿ ದೊಡ್ಡ ಫ್ಯಾಮಿಲಿ ಆಗಬೇಕು ಅಂತ ನನಗೂ ಆಸೆ ಇದೆ. ಯಾರಿಗೆ ಇಷ್ಟ ಇರಲ್ಲ ಹೇಳಿ? ಯೂಟ್ಯೂಬಲ್ಲಿ ನನ್ನ ಫ್ಯಾಮಿಲಿ ಇಷ್ಟು ದೊಡ್ಡದಾಗಿದೆ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಇದೇ ಥರ ವ್ಲಾಗ್ಸ್ನ ಮಾಡ್ತಾ ಇರ್ತೀನಿ. ನೀವು ನನ್ನ ವ್ಲಾಗ್ಸ್ನ ನೋಡ್ತಾ ಇದ್ರೆ ನಿಮಗೂ ಇಷ್ಟ ಆಗುತ್ತೆ. ಅದಕ್ಕೆ ಸ್ಕಿಪ್ ಮಾಡಿ ಹೊಂಟೋಗ್ಬಿಟ್ರೆ ಈ ಥರ ಎಲ್ಲ ಫನ್ನಿ ಎಲ್ಲ ಸಿಗೋದೇ ಇಲ್ಲ. ಸೊ ಹಾಗಾಗಿ ವಿಡಿಯೋನ ಕಡೆವರೆಗೂ ನೋಡ್ತಾ ಇರಿ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ಇದೇ ಥರ ವ್ಲಾಗ್ಸ್ನ ಮಾಡಬೇಕು ಅಂದರೆ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಆಗಿರುತ್ತೆ. ಏಕೆಂದರೆ ನೀವು ಒಂಥರ ನನಗೆ ಎನರ್ಜಿ ಟಾನಿಕ್ ಇದ್ದಂಗೆ. ಏನಾದರೂ ಒಂದು ಲೈಕ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು, ಕಾಮೆಂಟ್ ಮಾಡೋದು, ಈ ಥರ ಎಲ್ಲ ಮಾಡಿದಾಗ ನನಗೆ ಇನ್ನೊಂದು ಏನಾದರೂ ವೀಡಿಯೋ ಮಾಡಬೇಕು, ಇನ್ನೂ ಚೆನ್ನಾಗಿರೋ ವೀಡಿಯೋ ಮಾಡಬೇಕು ನಮ್ಮ ಸಬ್ಸ್ಕ್ರೈಬರ್ಸ್ಗೋಸ್ಕರ, ನಮ್ಮ ವ್ಯೂವರ್ಸ್ಗೋಸ್ಕರ ಅಂತ ಹೇಳಿ ಇಷ್ಟ ಆಗುತ್ತೆ. ಏನಂದರೆ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರ, ಅದು ಜಾಸ್ತಿಯಾಗಿ ವ್ಯೂಸ್ ಬರ್ತಿದೆ. ಬಟ್ ಯಾಕೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ದಯವಿಟ್ಟು ಚಾನಲ್ನ ಯಾರು ನೋಡ್ತಿದ್ದೀರಾ, ಚಾನಲ್ ಇಷ್ಟ ಆಗಿದ ತಕ್ಷಣ ನನ್ನ ಯೂಟ್ಯೂಬ್, ಏಕೆಂದರೆ ವಿಡಿಯೋ ನೋಡ್ತಾ ಇರ್ತೀರಲ್ವಾ, ಸೊ ವಿಡಿಯೋ ನೋಡ್ತಾ ಇರಬೇಕಾದ್ರೆ ಒಬ್ಬೊಬ್ಬರಿಗೆ ವಿಡಿಯೋಯಿಂದ ಸ್ವಲ್ಪ ನಗು ಬರುತ್ತೆ. ಹಾಗೆ ಇದರಿಂದ ಏನೋ ಇನ್ಫಾರ್ಮೇಷನ್ ಕಲೆಕ್ಟ್ ಆಯಿತು ಅಂತ ಅನಿಸುತ್ತೆ. ಸೊ ಇದೆಲ್ಲ ಮಾಡ್ತಾ ಇರ್ಬೇಕಾದ್ರೆ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಲ್ವಾ? ಸೊ ತಡ ಮಾಡಬೇಡಿ. ನನಗೆ ಅಂತಲ್ಲ, ಎಲ್ಲ ಯೂಟ್ಯೂಬರ್ಸು ಅಷ್ಟೇ ತುಂಬಾ ಕಷ್ಟಪಟ್ಟು ವೀಡಿಯೋ ಮಾಡ್ತಿರ್ತಾರೆ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದರಿಂದ ಯೂಸ್ ಆಗ್ತಿದೆ, ಇದರಿಂದ ನಮಗೊಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗ್ತಿದೆ ಅಂತ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಓಕೆ, ಹೊಟ್ಟೆ ತುಂಬ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಆರೋಗ್ಯವಾಗಿರಿ. ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್.